ಗುಡ್ ಮಾರ್ನಿಂಗ್. ದಿಸ್ ಇಸ್ ಡೇ 2 ಇನ್ ಮಲೇಷ್ಯಾ. ನಾವಿವತ್ತು ಬಾಟು ಕೇವ್ಸ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಸೊ ಕೋಲಾಲಂಪುರಿಂದ ಆಲ್ಮೋಸ್ಟ್ ಒಂದು 15 to 18 ಕಿಲೋಮೀಟರ್ಸ್ ಇದೆ. ಸೊ ದ ಸ್ಪೆಷಾಲಿಟಿ ಆಫ್ ದಿಸ್ ಟೆಂಪಲ್ ಈಸ್ ಮುರುಗನ್ ಟೆಂಪಲ್ ಇದೆ, ಇಂಡಿಯನ್ ಟೆಂಪಲ್ಲು ಆ್ಯಂಡ್ ಸುಮಾರು ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಇಲ್ಲಿ. ದ ವೈಬ್ಸ್ ಇಸ್ ರಿಯಲಿ ಗುಡ್. ಸೊ ಬೆಳಗ್ಗೆನೇ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಟುಡೇ ಇಸ್ ಕೈಂಡ್ ಆಫ್ ಎ ಕ್ಲೌಡಿ ಡೇ. ಇಟ್ಸ್ ರಿಯಲಿ ಗುಡ್, ಕ್ಲೈಮೇಟ್ ಇಸ್ ಗುಡ್. ಸೊ ದಿಸ್ ಕೇವ್ ಈಸ್ 400 million years old ಆ್ಯಂಡ್ ಇದರೊಳಗಡೆ ಒಂದೇ ಕೇವ್ ಮಾತ್ರ ಇಲ್ಲ, ಸುಮಾರು ಕೇವ್ಸ್ಗಳಿದೆ ಇದರಲ್ಲಿ. ಆ್ಯಂಡ್ ಈ ಕೇವ್ನ ಎಂಟ್ರೆನ್ಸ್ ಅನ್ನು ಮುಂಚಿನ ಕಾಲದಲ್ಲಿ ಲೈಕ್ 400 million years ಅಗೋ ಇಂಡಿಜಿನಿಯಸ್ ಪೀಪಲ್ ಶೆಲ್ಟರ್ ತಗೊಳ್ಳೋಕ್ಕೋಸ್ಕರ ಉಪಯೋಗಿಸ್ತಾ ಇರ್ತಾರೆ. ಬೆಳಗ್ಗೆನೆ ಬಂದಿದ್ದೀವಿ, ಸಾವಿರಾರು ಪಾರಿವಾಳಗಳಿದೆ, ಸಖತ್ತಾಗಿದೆ. ವಾಟರ್ ಕೇವ್ಸ್ ಮುಂದ್ಗಡೆನೇ ಒಂದು ಚೆನ್ನಾಗಿರೋವಂಥದ್ದು ಇಂಡಿಯನ್ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಪೂರಿ ಆರ್ಡ್ರ್ ಮಾಡಿದ್ದೀವಿ. ರೈಟ್ ಇನ್ ಫ್ರಂಟ್ ಆಫ್ ದಿಸ್ ಯು ಕ್ಯಾನ್ ಸಿ ದ ವ್ಯೂ. ವಾಟರ್ ಕೇವ್ಸ್ ಮುರುಗನ್ ಸ್ಟ್ಯಾಚು ಕಾಣ್ತಾ ಇದೆ. How are you feeling? Good. ಎಷ್ಟು ಸ್ಟೆಪ್ಸ್ ಅಂತ ಕೌಂಟ್ ಮಿಸ್ ಆಯಿತು. ಎಷ್ಟು ಸ್ಟೆಪ್ಸ್ ಇರ್ಬೋದು? ಇವನ್ ಐ ಡಿಂಟ್ ಕೌಂಟ್. ನೋಡೋಣ ಎಷ್ಟು ಸ್ಟೆಪ್ಸ್ ಇದೆ ಅಂತ. ಕೋತಿಗಳದ್ದೇ ಭಯ ಇದೆ. ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡ್ಬಂದರೆ ಇಲ್ಲಿ ದೇವಸ್ಥಾನ ಸಿಗುತ್ತೆ ನಿಮಗೆ ಮೇಲೆ. ಅದರೊಳಗಡೆ ಹಾಗೆ ಹೋದರೆ ಗುಹೆ ಇರುತ್ತೆ. ಆ್ಯಂಡ್ ಇಲ್ಲಿ ಮೇಲಿಂದ ನೀವು ನೋಡ್ಬೋದು ಪೂರ್ತಿ ಮಲೇಷ್ಯಾ ಸಿಟಿ ಕಾಣ್ತಾ ಇದೆ. ಆಲ್ ಬಿಗ್ ಟವರ್ಸ್. ಅಂದರೆ ವಿತಿನ್ ಲೈಕ್ 15 ಕಿಲೋಮೀಟರ್ಸ್ ವೈಬ್ಸೇ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇಲ್ಲಿ ಪೂರ್ತಿ ಕಾಡು, ಬೆಟ್ಟ ಮತ್ತು ಗುಹೆ ಆ್ಯಂಡ್ ಅಲ್ಲೇ ನಿಮಗೆ ಸಿಟಿ. ಸೊ ನಾವು ಇವಾಗ ಕೇವ್ ಎಂಟ್ರೆನ್ಸ್ ಹತ್ರ ರೀಚ್ ಆದ್ವಿ, ಮೆಟ್ಲೆಲ್ಲ ಹತ್ತಿ. ಸಾಕ ಇದೆ. Look at this. So beautiful and huge. What do you think? ಹತ್ಕೊಂಡ್ಬಂದಿದ್ದು ವರ್ತಾ? ನೆಕ್ಸ್ಟ್ ಲೆವೆಲ್ ವರ್ತು ಗುರು, ಏನು ಚೆನ್ನಾಗಿದೆ. ಅಂದರೆ ಈ ಸಿಟಿಯಿಂದ ಜಾಸ್ತಿ ದೂರ ಬಂದಿಲ್ಲ ನಾವು. ಒಂದು ಮ್ಯಾಕ್ಸಿಮಮ್ ಒಂದು 10-15 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ. ಬಟ್ ಇಷ್ಟು ಬ್ಯೂಟಿಫುಲ್ ಆಗಿರೋ ನೇಚರ್ನ ನೋಡೋಕ್ಕೆ ಸಿಗ್ತಾ ಇದೆ ಅನ್ನೋದೇ ನನಗೆ ಸರ್ಪ್ರೈಸಿಂಗ್ ಆಗಿದೆ ಆ್ಯಕ್ಚುಲಿ. ವೆರಿ ನೈಸ್, ವೆರಿ ವೆರಿ ನೈಸ್. ಸೊ ನಾವು ಫಸ್ಟ್ ಟೆಂಪಲ್ನ ಮುಗಿಸಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹತ್ಕೊಂಡು ಸೆಕೆಂಡ್ ಕೇವ್ನ ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿ ಫೈನಲಿ ಇಷ್ಟು ಹತ್ತಿದ ಮೇಲೆ ಸ್ವಾಮಿ ಮುರುಗನ್ ಟೆಂಪಲ್ ಸಿಕ್ಕಿದೆ ನಮಗೆ. ಲುಕ್ ಹಿಯರ್ ಆ್ಯಂಡ್ ಲುಕ್ ಅಟ್ ದ ಲೊಕೇಶನ್.